ಲೂಸ್ ಮಾದ ಯೋಗಿ ನಟನೆಯ ಅಂಬಾರಿ 100 ದಿನಗಳ ಕಾಲ ಹೂಡಿತು. ಆ ನಂತರ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ ಸುಪ್ರೀತಾ ಶೆಟ್ಟಿ ಅವರು ಚಿತ್ರರಂಗದಲ್ಲಿ ನಡೆಯುತ್ತಿದ್ದ ಕೆಟ್ಟ ವರ್ತನೆ ಬಗ್ಗೆ ನೇರವಾಗಿ ಓಪನ್ ಆಗಿ ಮಾತನಾಡಿದ್ದರು ಎನ್ನಲಾಗಿದೆ. ಇದರಿಂದ ಅವರಿಗೆ ಚಿತ್ರರಂಗದಲ್ಲಿ ಸಮಸ್ಯೆಯಾಗಿತ್ತೋ ಅಥವಾ ಅವರೇ ನಟನೆಯಿಂದ ಹಿಂದೆ ಸರಿದರೋ ಅವರೇ ಹೇಳಬೇಕಿದೆ. ಬಿರುಗಾಳಿ ಗೆಳೆಯ ಓ ಪ್ರೇಮವೇ ಸಿನಿಮಾದಲ್ಲಿ ನಟಿಸಿದ ಸಿತಾರ ಅವರಿಗೆ ಚೆನ್ನಾಗಿಯೇ ಸಿನಿಮಾ ಆಫರ್ ಬರುತ್ತಿತ್ತು. ಆದರೆ ಅವರು ನಿರ್ದೇಶಕ ಎ. ಹರ್ಷ ಅವರನ್ನ ಮದುವೆಯಾಗಿ ಕುಟುಂಬದ ಕಡೆಗೆ ಗಮನ ನೀಡಿದ್ದರು. ಮತ್ತೆ ಅವರು ನಟಿಸೋದು ಡೌಟ್ ಎನ್ನಬಹುದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಒಡಿಯಾ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದ ಯುವ ನಟಿ ಸನಾ ತಿಮ್ಮಯ್ಯ ಅವರು ಈ ಚಿತ್ರದ ನಂತರ ಮತ್ತೆ ಯಾವುದೇ ಸಿನಿಮಾದಲ್ಲಿ ನಟಿಸಿಲ್ಲ. ಇದಕ್ಕೆ ಕಾರಣ ಅವರೇ ಹೇಳಬೇಕಿದೆ. ರಾಂಬೋ, ಅಪ್ಪು ಮತ್ತು ಪಪ್ಪು, ಊಜಾ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದ ಮಾಧುರಿ ಇಟಗಿ ಅವರು 2016ರ ನಂತರ ಯಾವುದೇ ಸಿನಿಮಾಗಳಲ್ಲಿ ನಟಿಸಿಲ್ಲ. ಇದಕ್ಕೆ ಮಾಧುರಿಯೇ ಉತ್ತರ ಕೊಡಬೇಕಿದೆ. ಮಾಧುರಿ ಇಟಗಿ ಅವರು ಈಗ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಅಪ್ಲೋಡ್ ಮಾಡುತ್ತಿರುತ್ತಾರೆ. 2011ಕ್ಕೆ ಸಾರಥಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಚಿಕ್ಕಮಗಳೂರಿನ ದೀಪಾ ಸನ್ನಿಧಿ ಅವರು ಕಡಿಮೆ ಸಮಯದಲ್ಲಿ ಕನ್ನಡದ ಸ್ಟಾರ್ ನಟರ ಸಿನಿಮಾಗಳಲ್ಲಿ ನಾಯಕಿಯಾಗಿ ಮೆರೆದರು. ಚಕ್ರವರ್ತಿ, ಚೌಕ, ಪರಮಾತ್ಮ ಸಿನಿಮಾಗಳಲ್ಲಿ ನಟಿಸಿರುವ ಅವರು 2017ರ ನಂತರದಲ್ಲಿ ಯಾವುದೇ ಸಿನಿಮಾದಲ್ಲಿಯೂ ನಟಿಸಿಲ್ಲ. ಅನೀಶ್ ಜೊತೆ ದೀಪಾ ಅವರು ಮಾಂಜಾ ಸಿನಿಮಾದಲ್ಲಿ ನಟಿಸಬೇಕಿತ್ತು. ಈ ಚಿತ್ರ ತೆರೆ ಕಾಣಲೂ ಇಲ್ಲ. ಆಮೇಲೆ ದೀಪಾ ಎಲ್ಲಿಯೂ ಕಾಣಿಸಿಕೊಳ್ಳಲೂ ಇಲ್ಲ. ಯಾಕೆ ದೀಪಾ ಅವರು ನಟನೆಯಿಂದ ಹಿಂದೆ ಸರಿದರು ಎನ್ನುವುದು ಇನ್ನು ಯಕ್ಷ ಪ್ರಶ್ನೆಯಾಗಿದೆ. ಚಿಂಗಾರಿ, ಆಟೋ ರಾಜ, ನೀನೇ ಬರಿ ನೀನೆ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದ ದೀಪಿಕಾ ಕಾಮಯ್ಯ ಅವರು 2016ರ ನಂತರ ಯಾವುದೇ ಸಿನಿಮಾದಲ್ಲಿ ನಟಿಸಿಲ್ಲ. ಅವರು ಮದುವೆಯಾಗಿ ಪತಿಯ ಜೊತೆಗೆ ವಿದೇಶದಲ್ಲಿ ನೆಲೆಸಿದ್ದಾರೆ. ಲೈಫು ಇಷ್ಟೇನೆ, ಪರಮಾತ್ಮ, ಬುಲ್ಬುಲ್ ಮುಂತಾದ ಸಿನಿಮಾಗಳಲ್ಲಿ ನಟಿಸಿರುವ ಕೊಡಗಿನ ರಮ್ಯಾ ಬಾರ್ನರ್ ಅವರು 2017ರ ನಂತರ ಯಾವುದೇ ಸಿನಿಮಾದಲ್ಲಿ ನಟಿಸಿಲ್ಲ. ಇದಕ್ಕೆ ಅವರೇ ಕಾರಣ ಹೇಳಬೇಕಿದೆ. ಗಣೇಶ ಮತ್ತೆ ಬಂದ ಸಿನಿಮಾ ಸೇರಿದಂತೆ ಕನ್ನಡದ ಕೆಲ ಸಿನಿಮಾಗಳಲ್ಲಿ ನಟಿಸಿರುವ ಪ್ರಜ್ಞಾ ಅವರು ಕೆಲ ವರ್ಷಗಳಿಂದ ಸಿನಿಮಾವನ್ನೇ ಮಾಡ್ತಿಲ್ಲ. ಈವೆಂಟ್ ಮ್ಯಾನೇಜ್ಮೆಂಟ್ ಕಡೆಗೆ ಅವರು ಗಮನ ನೀಡಿದ್ದಾರೆ. ಯೋಧ ಸೇರಿದಂತೆ ಕನ್ನಡ, ತೆಲುಗು, ತಮಿಳು ಭಾಷೆಯಲ್ಲಿ ನಟಿಸಿರುವ ನಿಖಿತಾ ಅವರು 2018ರ ನಂತರ ಯಾವುದೇ ಸಿನಿಮಾದಲ್ಲಿ ನಟಿಸಿಲ್ಲ. ನಿಖಿತಾಗೆ ಮದುವೆಯಾಗಿದ್ದು ಮಗಳು ಕೂಡ ಇದ್ದಾಳೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.